ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ ನೀ ಬಿದ್ದರೂನು ಪಡಬೇಡ ಕೋಪ. 9,95 ಲಕ್ಷ ರೂಪಾಯಿಯನ್ನ ಅವತ್ತಿನ ನಮ್ಮ ಪ್ರತಿಭಟನೆ ಹೋರಾಟ ಫಲವಾಗಿ ಸರ್ಕಾರ ಅನುದಾನವನ್ನು ಕೊಟ್ಟು ಅದನ್ನ ಅಧಿಕಾರಿಗಳು ಎಲ್ಲೆಲ್ಲಿ ಮಾಡಿದಾರ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಮ ಮುಂದೆ ಕಣ್ಮುಂದೆ ಕಾಣುವಂತ ರಸ್ತೆಗಳು ಎಲ್ಲ ಟ್ರ್ಯಾಕ್ ಹೊಡೆದಿದೆ. ಪ್ರತಿಯೊಂದು ಇಲ್ಲಿಂದ ಬಾಗಡಿ ಮಠ ಎದಕ್ಕೆ ಎಷ್ಟು ಹಾಕಿದೆ ಅಂತ ಗೊತ್ತಿಲ್ಲ. ಈ ಕಾಲಕ್ಕೆ ಬಂದು ನಮಗೆ ಹೇಳ್ರಿ ಅಂದ್ರೆ ಅಧಿಕಾರಿಗಳು ಬರಾಕ್ತಾ ಇರಲಿಲ್ಲ. ಯಾಕಂದ್ರೆ ಇದರಲ್ಲಿ ಕಳಪೆ ಮಾಡಿದ್ದಾರೆ, ಹಣ ಹೊಡೆದಿದ್ದಾರೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಅವರು ಈ ಥರ ಆಲಿಲ್ಲ ಅಂದ್ರೆ ಬರ್ತಾ ಇದ್ರು, ಅವರು ಬಂದಿಲ್ಲ ಅಂದ್ರೆ ಅದರಲ್ಲಿ ಅವ್ರದ್ದು ಏನೇ ಐತಿ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇವತ್ತು ಅದನ್ನ ಈ ಸಂಬಂಧಪಟ್ಟಂತ PW ಹಿನ್ನೀರಾದಂಥ ರಾಠೋಡ್ ಅವರು ಅವತ್ತು ನಿಲ್ಲಿಸಿದ್ರು. ಅವ್ರು ಬರಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಕ್ರಮ ಆದ್ರೆ ಈ ಪ್ರತಿಭಟನೆ ಬಿಡ್ತೀವಿ. ಇವತ್ತು ದಿವಸ ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಮುಂದಿನ 8 ದಿನಗಳ ಒಳಗಾಗಿ ಅವ್ರು ಏನಾರ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಹಗಲು ರಾತ್ರಿ 1 ತಿಂಗಳವರೆಗೂ ನೋಡ್ತೀವಿ. 1 ತಿಂಗಳು ಕೂಡ ಅವರು ಸ್ಪಂದಿಸಲೇ ಹೋದ್ರೆ ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಿ ನಾವು ಹೋರಾಟ ಮಾಡ್ತೀವಿ. ಅದು ಯಾವ ಹಂತಕ್ಕೆ ಹೋದ್ರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರಣ ಆಗುತ್ತಾರೆ. ರಕ್ಷಣಾ ವೇದಿಕೆ ಲಕ್ಷ್ಮೇಶ್ವರ ತಾಲೂಕು ಯಾವತ್ತೂ ಅಂತ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಸುಮ್ಮನೆ ಕೈ ಕಟ್ಟಿ ಕುತ್ಕೊಳ್ಳುವುದಿಲ್ಲ. ಈ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು, ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಇದರಲ್ಲಿ ಶಾಮೀಲಾದ ಅಧಿಕಾರಿಗಳಿಗೆ ಕೂಡಲೇ ಅಮಾನತ್ ಮಾಡಿ ಅವರನ್ನ ಇಲಾಖೆಯ ತನಿಖೆಯನ್ನು ಒಳಪಡಿಸಬೇಕಂತ ಈ ಸಂದರ್ಭದಲ್ಲಿ ಆಗೈತೆ. ಈ 2 ಕೆಲಸಗಳನ್ನು ಮಾಡದೆ ಹೋದ್ರೆ ಮುಂಬರುವ ದಿನದಲ್ಲಿ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಹೇಳಿದಾಗೆ 8 ದಿನಗಳೊಳಗಾಗಿ ಮಾಡದೆ ಹೋದ್ರೆ ಅಹೋರಾತ್ರಿ ಧರಣಿಯನ್ನ ಲೋಕೋಪಯೋಗಿ ಇಲಾಖೆ ವಿರುದ್ಧ ನಾವು ಮಾಡಬೇಕಾದ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತೇವೆ. ನಾ ಹೇಳ್ತೀನಿ